ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಿದ್ದೀರಾ ಹರ್ಷಿತಾ ಬೀರೇಶ್ ವ್ಲಾಗ್. ಸೊ ಇವತ್ತಿನ ವ್ಲಾಗಲ್ಲಿ ಹಾಗೆ ಸುಮ್ಮನೆ ಡೈಲಿ ವ್ಲಾಗ್ನ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಇವಾಗ ಪಾಪುಗೆ 2 ಮಂತ್ಸ್ ಆಗ್ತಾ ಬರ್ತಾಯಿದೆ. ಸೊ ನಾಳೆಗೆ ಪಾಪುಗೆ 2 ಮಂತ್ಸ್ ಆಗುತ್ತೆ. ಅದಕ್ಕೆ ಯಾಕೆ ಒಂದು ವಿಡಿಯೋ ಮಾಡಬಾರ್ದು ಅಥವಾ ಡೈಲಿ ವ್ಲಾಗ್ ಥರ ಯಾಕೆ ಮಾಡಬಾರ್ದು ಅಂತ ಅಂದ್ಬಿಟ್ಟು ಈ ವಿಡಿಯೋನ ಮಾಡ್ತಿದ್ದೀನಿ. ಸೊ ಫಸ್ಟು ಇವತ್ತು ಬೆಳಗ್ಗೆನೇ ಎದ್ದು ನಾನು ಕಾಫಿ ಎಲ್ಲ ಕುಡಿದು ಪಾಪುನ ಎದ್ದಿದ್ಲು, ಅವಳಿಗೂ ಫೀಡ್ ಮಾಡಿ ಕಾಫಿ ಎಲ್ಲ ಕುಡಿದು ನಾನು ಸ್ನಾನಕ್ಕೆ ಹೋಗಿದ್ದೆ. ಅವಳನ್ನ ಆಟಾಡ್ಸೋಕ್ಕೆ ಅಂತ ಬಿಟ್ಟಿದ್ದೆ ಅಜ್ಜಿ ಹತ್ರ. ಸ್ನಾನದಿಂದ ಬಂದು ಅವಳನ್ನ ಮತ್ತೆ ಮಲಗ್ಸೋಕ್ಕೆ ಅಂತ ಅಂದ್ಬಿಟ್ಟು ಈ ಥರ ಜೋಲಿ ಹಾಕಿದ್ದೆ. ಸೊ ಆ್ಯಕ್ಚುಲಿ ಇದು ಬಂದು ಏನದು ಕಿಟಕಿಗೆ ಕನೆಕ್ಟ್ ಆಗಿರುವಂಥದ್ದು. ಐ ಥಿಂಕ್ ನೋಡಿರ್ತೀರ ಅನಿಸುತ್ತೆ. ಏನದು ಎಲ್ಲ ಯೂಟ್ಯೂಬರ್ಸು ಯೂಸ್ ಮಾಡ್ತಿದ್ದಾರೆ. ಇನ್ ಕೇಸ್ ಗೊತ್ತಿಲ್ಲ ಅಂತಂದರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಇದರದ್ದು ಲಿಂಕ್ ಹಾಕಿರ್ತೀನಿ, ನೀವು ಹೋಗಿ ಚೆಕ್ಔಟ್ ಮಾಡ್ಬೋದು. ಆ್ಯಂಡ್ ಇದು ಬಂದು ಜೋಲಿ ಥರ, ಅಂದರೆ ಪೋರ್ಟೇಬಲ್ ಜೋಲಿ ಥರ ಯಾವ ಕಿಟಕಿಗೆ ಬೇಕಾದರೂ ಹಾಕ್ಕೊಂಡು ನಾವು ಮಕ್ಕಳನ್ನ ಮಲಗಿಸ್ಕೊಬೋದು. ಸೊ ಇದನ್ನು ಯಾಕೆ ತರಿಸ್ದೆ ಅಂತಂದರೆ ನನ್ನ ಮಗಳು ಯಾವುದದು ತೊಟ್ಲಲ್ಲಿ ಮಲಗ್ತಾ ಇರಲಿಲ್ಲ. ಅದು ತುಂಬ ಗಾಳಿ ಬರ್ತಾಯಿತ್ತು ಮತ್ತು ಅವಳು ಕೈಯೆಲ್ಲ ಆಡಿಸ್ತಾ ಇದ್ಲು, ಆ ಕಡೆ ಈ ಕಡೆ ಹೊಡ್ಕೊತಿದ್ಲು, ಕೈನ ತುಂಬ ಜಾಸ್ತಿ ಎದೊಳ್ತಿದ್ಲು. ಸೊ ಅದಕ್ಕೆ ಇದನ್ನು ನಮ್ಮ ಅಕ್ಕ ಒಬ್ಬರು ರೆಕಮೆಂಡ್ ಮಾಡಿದ್ರು, ಇದು ತರಿಸು ಮಲಗ್ತಾಳೆ ಅಂತ ಅಂದ್ಬಿಟ್ಟು. ಸೊ ಅದಕ್ಕೆ ಇದನ್ನು ತರಿಸಿ ನಾನು ಹಾಕಿ ಅದರಲ್ಲಿ ಮಲಗಿಸ್ತಾ ಇದ್ದೀನಿ. ಪರವಾಗಿಲ್ಲ, ಇವಾಗ ಚೆನ್ನಾಗಿ ಮಲ್ಕೊತಾಳೆ. ಟಚ್ ವುಡ್ ಹಾಗೆ ಇರಲಿ ಅವಳು, ಬಿಕಾಸ್ ನಿದ್ದೆನೇ ಮಾಡ್ತಿಲ್ಲ ಅವಳು ಸರಿಯಾಗಿ. ಸೊ ಅದು ನನಗೆ ಸ್ವಲ್ಪ ಜಾಸ್ತಿನೇ ತಲೆ ಕೆಟ್ಟೋಗ್ಬಿಟ್ಟಿದೆ, ಯಾಕೆ ನಿದ್ದೆ ಮಾಡ್ತಿಲ್ಲ ಇವಳು ಅಂತ ಅಂದ್ಬಿಟ್ಟು. ಸೊ ಇವಾಗ ಒಂಚೂರು ಪರವಾಗಿಲ್ಲ, ಅದರಲ್ಲಿ ಹಾಕ್ದಾಗಿಂದ ಅಂದರೆ ಸ್ವಲ್ಪ ಟೈಟಾಗಿರುತ್ತಲ್ಲ. ಸೊ ಅದರಲ್ಲಿ ಚೆನ್ನಾಗಿ ಮಲ್ಕೊತಾಳೆ, ಅಂದರೆ ತುಂಬ ಚೆನ್ನಾಗಿ ಮಲ್ಕೊತಾಳೆ ಅಂತಲ್ಲ, ಬಟ್ ಓಕೆ ಕಂಪೇರ್ ಟು ತೊಟ್ಲು ಇದರಲ್ಲಿ ಸ್ವಲ್ಪ ಜಾಸ್ತಿ ಟೈಮ್ ನಿದ್ದೆ ಮಾಡ್ತಾಳೆ. ಸೊ ಅದಕ್ಕೆ ನಾನು ಇದನ್ನ ತರಿಸ್ಕೊಂಡಿದ್ದು. ಐ ಥಿಂಕ್ ನಾನು ಕ್ಯಾಮ್ರಾದಲ್ಲಿ ಅದನ್ನು ತೋರ್ಸೋದಕ್ಕಾಗಲಿಲ್ಲ. ಇನ್ ಕೇಸ್ ಫೋಟೋ ಇದ್ದರೆ ನಾನು ಅದನ್ನು ಅಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ಔಟ್ ಮಾಡಿ ಆಯಿತಾ. ಆ್ಯಂಡ್ ಡಿಸ್ಕ್ರಿಪ್ಷನಲ್ಲಿ ಕೂಡ ಲಿಂಕ್ ಹಾಕಿರ್ತೀನಿ. ಸೊ ಅವಾಗ ತಾನೇ ಸ್ನಾನ ಮಾಡಿ ಬಂದಿದ್ದರಿಂದ ಜಸ್ಟ್ ಫೇಸಿಗೆ ಸಿರಮ್ ಹಾಕ್ಕೊಂಡು ಅವಳನ್ನ ಮಲಗ್ಸೋಕ್ಕೆ ಅಂತ ಹೋದೆ, ಬಿಕಾಸ್ ಅಳ್ತಾ ಇದ್ಲು ಅಂತ ಅಂದ್ಬಿಟ್ಟು. ಸೊ ಅದು ಸ್ವಲ್ಪ ಫೀಡ್ ಮಾಡಿ ಮಲಗಿಸಿ ಅದಾದಮೇಲೆ ನಾನಿಲ್ಲಿ ರೆಡಿ ಆಗೋಕ್ಕೆ ಅಂತ ಬಂದೆ. ನೋಡಿದ್ರೆ ಜಸ್ಟ್ ಒಂದು 10 ಮಿನಿಟ್ಸಲ್ಲೇ ಮತ್ತೆ ರೆಡಿ ಆಗೋಷ್ಟೊತ್ತಿಗೆ ಅವಳು ಎದ್ಬಿಟ್ಟಿದ್ಲು. ಸರಿ ಹೆಂಗೂ ಎದ್ದಿದ್ಲಲ್ಲ ಅಜ್ಜಿ, ಜಾಕಾಯಿ ಹಾಕೋಣ ಅಂತ ಅಂದ್ಬಿಟ್ಟು ಹಾಕ್ತಿದ್ರು. ಜಾಕಾಯಿನ ತೇಯ್ದುಬಿಟ್ಟು ತುಪ್ಪದಲ್ಲಿ, ಅಂದರೆ ನಾಟಿ ತುಪ್ಪದಲ್ಲಿ ತೇಯ್ದುಬಿಟ್ಟು ಹಾಕ್ತಾರೆ. ನಾನು ಇದನ್ನೆಲ್ಲ ಮಾಡಿ ಅಂತ ಯಾರಿಗೂ ಹೇಳೋದಿಲ್ಲ, ಬಿಕಾಸ್ ಇದೆಲ್ಲ ಮಾಡಬಾರ್ದು ಆ್ಯಕ್ಚುಲಿ ಹೇಳಬೇಕಂತಂದರೆ. ಆದರೆ ಏನು ಮಾಡೋದು, ಅಜ್ಜಿದಿರು ಕೇಳೋದಿಲ್ಲ, ಮಾಡೋಣ ಅದು ಒಳ್ಳೆಯದು ಹಾಗೆ ಹೀಗೆ ಅಂತಾರೆ. ನಮಗೂ ಎಲ್ಲ ಇದು ಹಾಕಿದ್ದಾರೆ ಗೊತ್ತು, ಇಲ್ಲ ಅಂತಲ್ಲ. ಬಟ್ ಇವಾಗಿನ ಜನ್ರೇಷನಲ್ಲಿ ಯಾವ ಡಾಕ್ಟರ್ಸೂ ಇದನ್ನೆಲ್ಲ ರೆಕಮೆಂಡ್ ಮಾಡೋದಿಲ್ಲ. ಇದು ಜಾಕಾಯಿ ಅಂತ ಅಂದ್ಬಿಟ್ಟು ಸ್ವಲ್ಪ ಖಾರ ಇರುತ್ತೆ. ಇದು ಏನಕ್ಕೆ ಹಾಕ್ತಾರೆ ಅಂತಂದರೆ ನಾಲ್ಗೆ ಮಂದಾಗಲಿ ಅಂತ ಅಂದ್ಬಿಟ್ಟು, ಜೊತೆಗೆ ಕೋಲ್ಡ್ ಇರುತ್ತಲ್ಲ ಸ್ವಲ್ಪ ಹೀಟ್ ಮಾಡುತ್ತೆ ಅಂತ ಅಂದ್ಬಿಟ್ಟು ಹಾಕ್ತಾರೆ. ಸೊ ಇದನ್ನು ಮಕ್ಕಳು ಈಸಿಯಾಗಿ ತಿನ್ನೋದಿಲ್ಲ. ಸೊ ಅಳ್ತವೆ ಅದನ್ನು ಬಾಯಿಗೆ ಹಾಕಿದ ತಕ್ಷಣ, ಏನೋ ಒಂಥರ ಇದೆಯಲ್ಲ ಅಂತ ಅಂದ್ಬಿಟ್ಟು. ನನ್ನ ಮಗಳು ಅದೇ ಥರನೇ ಮಾಡ್ತಿದ್ದಾಳೆ. ಒಂದೊಂದು ಸತಿ ವಾಕಳಿಕೆ ಬರೋ ಥರ ಮಾಡ್ತಾಳೆ, ಒಂದೊಂದು ಸತಿ ಅದನ್ನು ಸ್ಪಿಟೌಟ್ ಮಾಡ್ತಾಳೆ, ನುಂಗೋದಿಲ್ಲ. ಇವಳು ಏನಂತಂದರೆ ಭಾರಿ ಚಾಲು ಇದ್ದಾಳೆ, ಏನಾದರೂ ಹಾಕಿದ್ರೂ ಅಷ್ಟೇ ದವಡೆನಲ್ಲೇ ಇಟ್ಕೊಂಡಿದ್ದು ನುಂಗೋದಿಲ್ಲ. ಅದನ್ನು ದವಡೆನಲ್ಲೇ ಇಟ್ಕೊಂಡಿದ್ದು ಒಂದು ಸ್ವಲ್ಪ ಹೊತ್ತಾದಮೇಲೆ ಸ್ಪಿಟೌಟ್ ಮಾಡಿಬಿಡ್ತಾಳೆ. ನಾವು ನುಂಗಿದಾಳೆ ಅಂತ ಅಂದ್ಬಿಟ್ಟು ಏನಾದರೂ ಎತ್ಕೊಂಡ್ಬಿಟ್ರೆ ಬಾಯಿಂದ ಹಂಗೆ ಈಚೆ ಬಂದುಬಿಡತ್ತೆ ಅದೆಲ್ಲನೂ. ತುಂಬ ಸತಿ ಈ ಥರ ಮಾಡಿದಾಳು ಇವಳು. ಆ್ಯಂಡ್ ಇದನ್ನು ಹಾಕಿ ಅದಾದಮೇಲೆ ಸ್ವಲ್ಪ ಎದೆಗೂ ಸವರ್ತಾರೆ, ಸ್ವಲ್ಪ ಬೆಚ್ಚಗಾಗಲಿ ಅಂತ. ಸೊ ಗೈಸ್ ನೋಡಿದ್ರಲ್ಲ ಪಾಪುಗೆ ಜಾಕಾಯಿ ಹೆಂಗೆ ಹಾಕ್ತೀವಿ ಅಂತ ಅಂದ್ಬಿಟ್ಟು. ಸೊ ಅದು ಹಾಕೋರು ಹಾಕ್ತಾರೆ, ಹಾಕಿಲ್ದೇ ಇರೋರು ಹಾಕೋದಿಲ್ಲ. ನಮ್ಮ ಅಜ್ಜಿ ಹಾಕೋ ಅಂತ ಫೋರ್ಸ್ ಮಾಡ್ತಾರೆ. ಇನ್ನೇನು ಮಾಡೋಕ್ಕಾಗುತ್ತೆ, ಅವ್ರು ಹೇಳ್ದಂಗೆ ಕೇಳಬೇಕಲ್ಲ ಅಂತ ಸುಮ್ಮನೆ ಇರ್ತೀನಿ ನಾನು. ಗೊತ್ತು ಅದನ್ನೆಲ್ಲ ಹಾಕಬಾರ್ದು ಅಂತ, ಬಟ್ ಏನು ಮಾಡೋಕ್ಕಾಗಲ್ಲ, ದೊಡ್ಡವ್ರು ಹೇಳ್ದಂಗೆ ಮಾಡಬೇಕು. ಡಾಕ್ಟರ್ಸ್ ಅದನ್ನೆಲ್ಲ ರೆಕಮೆಂಡ್ ಮಾಡೋದಿಲ್ಲ, ಆ್ಯಂಡ್ ನಾನು ಕೂಡ ರೆಕಮೆಂಡ್ ಮಾಡಲ್ಲ ನೀವು ಮಾಡಿ ಅಂತ ಅಂದ್ಬಿಟ್ಟು. ಸೊ ಆ್ಯಂಡ್ ಇನ್ನೊಂದು ಏನಂತಂದರೆ, ನಾನು ನಿಪ್ಪಲ್ ಶೀಲ್ಡ್ ಬಗ್ಗೆ ಹೇಳಿದ್ನಲ್ಲ. ಸೊ ತುಂಬ ಜನ ಅದ್ರ ಬಗ್ಗೆ ಕ್ವೆಶ್ಚನ್ಸ್ ಕೇಳ್ತಾಯಿದ್ದೀರಾ. ಯಾವಾಗ ಯೂಸ್ ಮಾಡಬೇಕು, ಯಾವ ಥರ ಯೂಸ್ ಮಾಡಬೇಕು, ಅಥವಾ ಅದನ್ನು ಯೂಸ್ ಮಾಡಿದ್ಮೇಲೆ ನಾನು ಕೂಡ ಅದನ್ನು ಯೂಸ್ ಮಾಡ್ತಿದ್ದೀನಿ, ಬಟ್ ನಮ್ಮ ಪಾಪು ಅದನ್ನು ಮಾತ್ರ ಅದು ಹಾಕಿದಾಗ ಮಾತ್ರ ಲ್ಯಾಚ್ ಮಾಡ್ತಿದ್ದೆ, ಬಾಕಿ ಟೈಮಲ್ಲಿ ಲ್ಯಾಚ್ ಮಾಡ್ತಿಲ್ಲ ನಾರ್ಮಲ್ ಬ್ರೆಸ್ಟ್ನ ಅಂತೆಲ್ಲ ಹೇಳ್ತಿದ್ದೀರಾ. ಸೊ ಅದಕ್ಕೆ ಇವತ್ತು ಆನ್ಸರ್ ಮಾಡ್ತೀನಿ. ಸೊ ಏನಪ್ಪ ಅಂತಂದರೆ, ಅದು ಯಾವಾಗ ಹಾಕ್ಕೊಬೇಕು ಅಥವಾ ಯೂಸ್ ಮಾಡಬೇಕು ಅಂತಂದರೆ, ನಿಪ್ಪಲ್ ಕ್ರ್ಯಾಕ್ ಆಗಿದ್ದಾಗ. ಅಜ್ಜಿ ಲಡ ಅನ್ಸ್ಬೇಡ. ಸೊ ನಿಪ್ಪಲ್ ಕ್ರ್ಯಾಕ್ ಆದಾಗ ಆ ಥರ ಹಾಕ್ಕೋಬೇಕು.
ಇನ್ ಕೇಸ್ ನಿಪ್ಪಲ್ ಪೇಯ್ನ್ ಬರ್ತಾಯಿದೆ ಅಂತ ಅಂದಾಗ ಅದನ್ನು ಹಾಕ್ಕೊಂಡು ಕೊಡಿಸೋದ್ರಲ್ಲಿ ಓಕೆ. ಆ್ಯಂಡ್ ಇನ್ನೊಂದು ಕೇಳಿದ್ದೀರಾ, ಅದನ್ನು ಹಾಕ್ಕೊಂಡ್ರೆ ಪಾಪು ಲ್ಯಾಚ್ ಮಾಡುತ್ತಾ ಅಂತ ಅಂದ್ಬಿಟ್ಟು. ಸೊ ಇನ್ ಕೇಸ್ ಬಾಟಲ್ ಫೀಡ್ ಏನಾದರೂ ಮಾಡ್ತಿದ್ದೀರಾ ಅಥವಾ ಬಾಟಲ್ಗೆ ಅಡಿಕ್ಟ್ ಆಗಿದೆ ಮಗು ಅಂತಂದರೆ ಅದರಲ್ಲಿ ಲ್ಯಾಚ್ ಮಾಡುತ್ತೆ ಚೆನ್ನಾಗಿ. ಇಲ್ಲ ಅಂತಂದರೆ ಸ್ವಲ್ಪ ಕಷ್ಟ, 1-2-3 ಟೈಮ್ ಫೀಡ್ ಮಾಡೋರ್ಗೂ ಅದು ಕಷ್ಟನೇ. ಅದು ಏನೋ ಒಂಥರ ಏನಿದು ಅಂತ ಮುಖ ಎಲ್ಲ ಒಂಥರ ಮಾಡ್ಕೊತೇವೆ. ನನ್ನ ಮಗಳು ಅದೇ ಥರ ಮಾಡೋದು, ಇವತ್ತಿಗೂ ಅವಳು ಹಂಗೆ ಮಾಡೋದು. ಈ ಅಭ್ಯಾಸ ಇದ್ರೂ ಅವಳು ಹಂಗೆ ಮಾಡಿ ಇದು ಮಾಡ್ತಾಳೆ. ನಿದ್ದೆಗಣ್ಣಲ್ಲಾದರೆ ಕುಡ್ಕೊಂಡ್ಬಿಡ್ತಾಳೆ, ಇಲ್ಲ ಅಂತಂದರೆ ಸ್ವಲ್ಪ ಕಷ್ಟನೇ ಅದರಲ್ಲಿ ಕುಡಿಸೋದು. ಆ್ಯಂಡ್ ಇನ್ನೊಂದು ಮಿಲ್ಕ್ ಫ್ಲೋ ಜಾಸ್ತಿ ಆದಾಗ ಯೂಸ್ ಮಾಡಬೇಕಾಗತ್ತೆ. ಸೊ ನಾನು ಹಾಗೆ ಮಾಡೋದು, ಮಿಲ್ಕ್ ಫ್ಲೋ ಜಾಸ್ತಿ ಆಯಿತು ಅಂತ ಅಂದಾಗ ಅದನ್ನು ಹಾಕ್ಕೊಂಡೇ ಫೀಡ್ ಮಾಡೋದು. ಒಂದೊಂದು ಸತಿ ಅವಳು ಅದರಲ್ಲಿ ಫೀಡ್ ತೊಗೊಳ್ಳೋದಿಲ್ಲ. ಸೊ ಆ ಟೈಮಲ್ಲಿ ನಾನು ಫೋರ್ಸ್ ಮಾಡೋದಕ್ಕೆ ಹೋಗೋದಿಲ್ಲ, ಅದನ್ನು ತೆಗೆದ್ಬಿಟ್ಟು ನಾರ್ಮಲ್ ಬ್ರೆಸ್ಟಲ್ಲೇ ಕೊಡ್ತೀನಿ, ಎಷ್ಟಾಗುತ್ತೋ ಅಷ್ಟು ಕುಡಿತಾಳೆ ಅವಳು. ಆ್ಯಂಡ್ ಅದಾದಮೇಲೆ ಇನ್ನೊಬ್ಬರು ಕೇಳಿದ್ದೀರಾ, ನಮ್ಮ ಪಾಪು ಏನದು 7th ಜುಲೈ ಏನೋ ಅವ್ರಿಗೆ ಬರ್ತ್ ಆಗಿರೋದು ಅಂತ ಅಂದ್ಬಿಟ್ಟು. ಬಟ್ ಪಾಪು ಲ್ಯಾಚ್ ಮಾಡ್ತಾಯಿಲ್ಲ ಬ್ರೆಸ್ಟ್ನ, ನಿಪ್ಪಲ್ ಶೀಲ್ಡ್ ಹಾಕಿದಾಗ ಮಾತ್ರ ಲ್ಯಾಚ್ ಮಾಡ್ತಿದ್ದೆ ಅಂತ ಅಂದ್ಬಿಟ್ಟು. ಸೊ ಏನಕ್ಕೆ ಲ್ಯಾಚ್ ಮಾಡಲ್ಲ ಅಂತಂದರೆ, ನಿಪ್ಪಲ್ ಶೀಲ್ಡ್ ಬಂದು ಸ್ವಲ್ಪ ಉದ್ದ ಇರುತ್ತೆ ನಿಪ್ಪಲ್ಲು. ಸೊ ಅವಕ್ಕೆ ಲ್ಯಾಚ್ ಮಾಡೋದಕ್ಕೆ ಈಸಿ ಆಗುತ್ತೆ. ನಮ್ಮ ಬ್ರೆಸ್ಟಲ್ಲಿ ಏನಾಗಿರುತ್ತೆ ಅಂತಂದರೆ ನಿಪ್ಪಲ್ಲು ಚಿಕ್ಕದಾಗಿರುತ್ತೆ, ಇಷ್ಟೇ ಉದ್ದ ಇರುತ್ತೆ. ಸೊ ಅವಕ್ಕೆ ಇಷ್ಟುದ್ದ ಎಕ್ಸ್ಪೆಕ್ಟ್ ಮಾಡ್ತಿರ್ತವೆ ಮಕ್ಕಳು, ಇಷ್ಟುದ್ದ ಎಕ್ಸ್ಪೆಕ್ಟ್ ಮಾಡ್ತವೆ. ಸೊ ಆವಾಗ ಲ್ಯಾಚ್ ಮಾಡೋದಿಲ್ಲ. ಇದು ಏನದು ನಿಪ್ಪಲ್ ಶೀಲ್ಡ್ ಹಾಕಿದಾಗ ಮಾತ್ರ ಲ್ಯಾಚ್ ಮಾಡ್ತವೆ. ಸೊ ಅವಾಗ ಏನು ಮಾಡಿ ಅಂತಂದರೆ, ಡೈಲಿ ಸ್ನಾನಕ್ಕೆ ಹೋಗೋಕ್ಕೂ ಮುಂಚೆ ನಿಪ್ಪಲ್ದು ಏನಿರುತ್ತಲ್ಲ, ಆ ಏರಿಯೋಲ ಬಿಟ್ಟು ನಿಪ್ಪಲ್ ಬಂದಿರುತ್ತಲ್ಲ ಹೊರಗಡೆ, ಸೊ ಅದನ್ನು ಮಸಾಜ್ ಮಾಡಿ ಪುಲ್ ಔಟ್ ಮಾಡಿ, ಅಂದರೆ ಹೊರಗಡೆಗೆ ಮಸಾಜ್ ಮಾಡ್ತಾ ಇರಬೇಕು. ಈಗ ಇಷ್ಟಿದೆ ನಿಮ್ಮ ನಿಪ್ಪಲ್ ಅಂತಂದರೆ, ಇಷ್ಟಿದೆ ಅಂತಂದರೆ ಈ ಥರ ಮಸಾಜ್ ಮಾಡಿ ಪುಲ್ ಮಾಡ್ತಾ ಇರಬೇಕು. ಡೈಲಿ ಇದೇ ಥರ ಮಾಡಬೇಕು. ಇನ್ಫ್ಯಾಕ್ಟ್ ಅದು ಬರುತ್ತೆ ಮುಂದೆ, ಆಯಿತಾ. ಇನ್ಫ್ಯಾಕ್ಟ್ ಅಥವಾ ಹಾಲು ಕುಡಿಸ್ಬೇಕಾದ್ರೇ ಒಂದು ಸ್ವಲ್ಪ ಹೊತ್ತು ಬರೀ ಕೈನಲ್ಲೇ ಈ ಥರ ಮಸಾಜ್ ಮಾಡಿ ಅದು ಸ್ವಲ್ಪ ಉದ್ದ ಆಗುತ್ತೆ. ಆವಾಗ ಲ್ಯಾಚ್ ಮಾಡ್ಸೋಕ್ಕೆ ಟ್ರೈ ಮಾಡಿ, ಮೇ ಬಿ ಆವಾಗ ವರ್ಕೌಟ್ ಆಗಬಹುದು. ಇಲ್ಲ ಡೈಲಿ ಈ ಥರ ಆಯಿಲ್ ಮಸಾಜ್ ಮಾಡ್ಕೊಳ್ಳಿ, ಅದು ಕೂಡ ವರ್ಕೌಟ್ ಆಗುತ್ತೆ. ಸ್ನಾನ ಮಾಡಬೇಕಾದ್ರೆ ಮಾಡ್ಕೊಬೋದು. ಸೊ ಅದು ಯೂಸ್ ಆಗುತ್ತೆ. ನನಗೆ ಹೇಳಿದರು ಒಬ್ರು ಯಾರೋ, ಬಟ್ ಮಾಡಿದ್ದೆ ನಾನು. ಅಂದರೆ ಪ್ರೆಗ್ನೆನ್ಸಿ ಟೈಮಲ್ಲೇ ಹೇಳಿದರು ಈ ಥರ ಮಾಡಿ, ಆಮೇಲೆ ಯೂಸ್ ಆಗುತ್ತೆ ಮಗು ಲ್ಯಾಚ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು. ನಾನು ಕೂಡ ಟ್ರೈ ಮಾಡಿದ್ದೆ, ಅದು ಕೂಡ ಹೆಲ್ಪ್ ಆಗುತ್ತೆ. ನೀವು ಟ್ರೈ ಮಾಡಿ, ಆಯಿತಾ. ಯಾರಿಗೆ ಕ್ವೆಶ್ಚನ್ ಕೇಳಿದಿರಲ್ಲ ಅವರು. ಆ್ಯಂಡ್ ಇನ್ನೊಬ್ಬರು ಮೆಸೇಜ್ ಮಾಡಿದ್ದಾರೆ, ಅಂದರೆ ಕಮೆಂಟ್ ಮಾಡಿದ್ದಾರೆ, ಯು ಆರ್ ಮೈ ಸೆಕೆಂಡ್ ಫೇವ್ರೇಟ್ ವ್ಲಾಗರ್ ಅಂತ ಅಂದ್ಬಿಟ್ಟು. ಸೊ ಫಸ್ಟ್ ಫೇವ್ರೇಟ್ ಅವ್ರಿಗೆ ಬಂದು ಅರ್ಪಿತಾ ಅಭಿಷೇಕ್ ಅಂತ ಅಂದ್ಬಿಟ್ಟು. ಸೊ ನೀವೆಲ್ಲರಿಗೂ ಗೊತ್ತಿರೋ ಹಾಗೆ ಅರ್ಪಿತಾ ಅಭಿಷೇಕ್ನ ನಾನು ಕೂಡ ಫಾಲೋ ಮಾಡ್ತೀನಿ. ನನಗೂ ಕೂಡ ಅವ್ರಂದ್ರೆ ತುಂಬ ಇಷ್ಟ. ಆ್ಯಂಡ್ ಅವರು ಅಂದರೆ ಸ್ವಲ್ಪ ಅವ್ರ ಲೈಫ್ ಸ್ಟೈಲ್ ನನಗೆ ಇನ್ಸ್ಪೈರ್ ಮಾಡುತ್ತೆ. ಓಕೆ, ನಾನು ಹಿಂಗಿರಬೇಕು ಅಥವಾ ಹಿಂಗಿರಬೇಕು ಅನ್ನೋದಕ್ಕಿಂತ ನನ್ನ ಲೈಫ್ನ ನಾನು ಇವ್ರ ಥರ ಇಂಡಿಪೆಂಡೆಂಟಾಗಿ ಲೀಡ್ ಮಾಡಬೇಕು ಅಂತ ಅಂದ್ಬಿಟ್ಟು. ಆಲ್ರೆಡಿ ನಾನು ಇಂಡಿಪೆಂಡೆಂಟಾಗಿ ಇದ್ದೀನಿ, ಬಟ್ ಅವ್ರ ಥರ ಇನ್ನೂ ಇಂಡಿಪೆಂಡೆಂಟ್ ಆಗಬೇಕು ಅಂತ ನನಗೆ ಸಿಕ್ಕಾಪಟ್ಟೆ ಆಸೆ ಇದೆ. ಆಸೆ ಅನ್ನೋದಕ್ಕಿಂತ ಅದು ಅವರೊಂಥರ ರೋಲ್ ಮಾಡೆಲ್ ಥರ ಅಂತಲೇ ಹೇಳ್ಬೋದು. ಬಿಕಾಸ್ ಅಷ್ಟು ಇನ್ಸ್ಪೈರ್ ಮಾಡ್ತಾರೆ ಅವರು. ಸೊ ಏನದು ಇನ್ಫ್ಲುಯೆನ್ಸರ್ ಅಂತ ಅವ್ರನ್ನ ಕರಿಬೋದು ಅಂತ ಹೇಳ್ತೀನಿ ನಾನು. ಸೊ ನಾನು ಅವ್ರನ್ನ ಜಾಸ್ತಿ ಇನ್ಫ್ಲುಯೆನ್ಸ್ ಆಗ್ತೀನಿ, ಅವ್ರು ಏನೇನು ಮಾಡ್ತಾರೆ ಏನು ಅಂತ. ಹಾಗಂತ ತುಂಬ ತೀರಾ ಲಕ್ಸುರಿಯಸ್ ಆಗಿ ಇರಬೇಕು ಆ ಥರದ್ದೆಲ್ಲ ಅಲ್ಲ. ಅವ್ರು ಯಾವ ಥರ ಖುಷಿಯಾಗಿ ಲೈಫ್ನ ಲೀಡ್ ಮಾಡ್ತಾರೆ ಆ್ಯಂಡ್ ಹ್ಯಾಪಿಯಾಗಿರ್ತಾರೆ. ಸೊ ಆ ಥರ ಅಂತ ನನಗನ್ಸುತ್ತೆ. ಆ್ಯಂಡ್ ಒಂಥರ ಇನ್ಸ್ಪೈರಿಂಗ್ ಎಲ್ಲರಿಗೂ ಅಂತ ಅನಿಸುತ್ತೆ. ಸೊ ನನಗೂ ಕೂಡ ಅವ್ರ ಫೇವ್ರೇಟು. ಸೊ ನೀವು ಅವ್ರನ್ನ ಫಾಲೋ ಮಾಡ್ತೀರಾ ಆ್ಯಂಡ್ ನನ್ನನ್ನು ಸೆಕೆಂಡ್ ಫೇವ್ರೇಟ್ ಅಂತ ಹೇಳ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಬಿಕಾಸ್ ಈ ಥರದ್ದೆಲ್ಲ ಕೇಳೋದಕ್ಕೆ ನಂಗೆ ತುಂಬಾ ಖುಷಿಯಾಗತ್ತೆ. ಆ್ಯಂಡ್ ಅವ್ರು ಹೇಳಿದ್ರು, ನೀವು ಮಗುನ ಇಟ್ಕೊಂಡು ಈ ಥರ ಎಲ್ಲ ವೀಡಿಯೋಸ್ ಮಾಡಿಕೊಂಡು ಎಡಿಟ್ ಮಾಡಿಕೊಂಡು ಟೈಮ್ ಕೊಡ್ತಿದ್ದೀರಾ ಅಂತ ಅಂದ್ಬಿಟ್ಟು. ಸೊ ಅದು ಫುಲ್ ಒಂದು ದೊಡ್ಡ ಪ್ಯಾರನೇ ಹಾಕಿದ್ದಾರೆ. ಸೊ ನಾನು ಅದು ಓದೋದಕ್ಕೆ ನನ್ನ ಹತ್ರ ಒಂದೇ ಫೋನ್ ಇರೋದು, ಓದ್ಕೊಂಡು ಹೇಳೋದಕ್ಕಾಗಲ್ಲ. ನಾನು ಇನ್ ಕೇಸ್ ಆದರೆ ಇಲ್ಲಿ ಸೈಡಲ್ಲಿ ಹಾಕ್ತೀನಿ, ಪಾಸ್ ಮಾಡಿ ನೀವು ಓದ್ಬೋದು ಏನೇನು ಕಳಿಸಿದ್ದಾರೆ ಅವರು ಅಂತ. ನನಗಂತೂ ತುಂಬ ಖುಷಿ ಆಯಿತು ಅವ್ರು ಆ ಥರ ಮೆಸೇಜ್ ಮಾಡಿರೋದು. ಇವತ್ತಿನ ಡೇ ಒಂಥರ ನನಗೆ ಫುಲ್ ಅದರಲ್ಲೇ ಬಟರ್ಫ್ಲೈ ಥರ ಹಾರಾಡ್ತಿರ್ತೀನಿ ನಾನು, ಅಷ್ಟು ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಮಹಿಮಾ ಶೇಷಗಿರಿ ಅವರೇ. ಸೊ
ನಂಗೆ ಸಿಕ್ಕಾಪಟ್ಟೆ ಖುಷಿ ಮಾಡಿದ್ರಿ ಇವತ್ತು ನನಗೆ. ಸೊ ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೂ ಶೇರ್ ಮಾಡಿ. ಆ್ಯಂಡ್ ಅವ್ರು ಹೇಳಿದ್ದಾರೆ ನೀವು ತುಂಬ ರಾಗ್ ಮಾತಾಡ್ತೀರಾ ಅಂತ ಅಂದ್ಬಿಟ್ಟು. ಎಸ್, ನನಗೆ ಈ ಥರನೇ ಮಾತಾಡಿ ಅಭ್ಯಾಸ ಇಲ್ಲ, ಬಟ್ ಆದರೂ ಒಂದೊಂದ್ಸತಿ ಕ್ಯಾಮ್ರಾ ಇದೆ ಅಂತಂದರೆ ನರ್ವಸ್ ಆಗೋದು ಉಂಟು. ಸೊ ಅದಕ್ಕೆ ನಾನು ಪದೇ ಪದೇ ಹೇಳಿದ್ನೇ ಹೇಳ್ತಾ ಇರ್ತೀನಿ. ಅದಕ್ಕೂ ತುಂಬ ಜನ ಬೈದಿದ್ದಾರೆ, ಏನು ಹೇಳಿದ್ನೇ ಹೇಳ್ತಾ ಇರ್ತೀರಾ ನೀವು ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು. ಐ ಡೋಂಟ್ ಕೇರ್. ಇವಾಗ ಅವರು ಒಂದು ಏನದು ಕ್ಯಾಮ್ರಾ ಇಟ್ಕೊಂಡು ಮಾತಾಡಲಿ, ಅವಾಗ ಗೊತ್ತಾಗುತ್ತೆ ಅವ್ರಿಗೆ ಯಾವ ಥರ ಇರುತ್ತೆ ಅಂತ ಅಂದ್ಬಿಟ್ಟು. ಸೊ ಅಷ್ಟು ಈಸಿ ಅಲ್ಲ ಇದೆಲ್ಲನೂ ಮಾಡೋದು. ಆ್ಯಂಡ್ ಅದನ್ನು ಒಬ್ಬರು ನೋಡಿ ರೆಕಗ್ನೈಸ್ ಮಾಡಿ ಅದನ್ನು ಅಪ್ರಿಷಿಯೇಟ್ ಮಾಡ್ತಿದ್ದಾರೆ ಅಂತಂದರೆ ನನಗಂತೂ ತುಂಬಾ ಖುಷಿಯಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಇಷ್ಟು ಒಳ್ಳೆ ಮೆಸೇಜ್ ಕಳಿಸಿದ್ದಕ್ಕೆ. ಯು ಮೇಡ್ ಮೈ ಡೇ. ಲಾಟ್ಸ್ ಆಫ್ ಲವ್. ಸೊ ಯಾ, ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ಇವಾಗ ಪಾಪು ನೋಡೋದಕ್ಕೆ ಅವ್ರ ಅಜ್ಜಿ ಮತ್ತು ಅವ್ರ ಚಿಕ್ಕಪ್ಪ ಬರ್ತಿದ್ದಾರೆ. ಸೊ ನೋಡಬೇಕು ಎಷ್ಟೊತ್ತಿಗೆ ಬರ್ತಾರೆ ಏನು ಎತ್ತ ಅಂತ. ಆದರೆ ಅವ್ರನ್ನೂ ಕೂಡ ವ್ಲಾಗಲ್ಲಿ ಆ್ಯಡ್ ಆನ್ ಮಾಡ್ಕೊತೀನಿ, ಇಲ್ಲಾಂದರೆ ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಕೀಪ್ ವಾಚಿಂಗ್. ಸೊ ಗೈಸ್, ನಾನು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ. ನಿನ್ನೆ ಏನೂ ವ್ಲಾಗ್ ಮಾಡೋಕ್ಕಾಗಿಲ್ಲ ಬಿಕಾಸ್ ಅಳ್ತಾನೆ ಇದ್ಲು ಪಾಪು. ಆ್ಯಂಡ್ ಅವಳು ಮಲ್ಕೊಂಡಾಗ ನಾನು ಮಲ್ಕೊಬೇಕು. ಆ್ಯಂಡ್ ಅವಳು 5 ಮಿನಿಟ್ಸ್ಗೂ ಎದ್ದು ಅಳ್ತಾ ಇರ್ತಾಳೆ. ಸೊ ಸ್ವಲ್ಪ ಕಷ್ಟ ಆಯಿತು ವೀಡಿಯೋ ಮಾಡೋದಕ್ಕೆ. ಆ್ಯಂಡ್ ನಮ್ಮ ಅತ್ತೆಯವ್ರು ಬಂದಿದ್ರು ಅಂತ ಹೇಳಿದ್ನಲ್ಲ, ಅದನ್ನು ಕೂಡ ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಲಿಲ್ಲ. ಆ ಟೈಮಲ್ಲಿ ಅವಳು ಮಲಗಿದ್ಲು ಆ್ಯಂಡ್ ಬೇಡ ಅಂತ ಅನ್ನಿಸ್ತು. ಸೊ ಅದಕ್ಕೆ ಸುಮ್ಮನಾಗ್ಬಿಟ್ಟೆ. ಆ್ಯಂಡ್ ಇವತ್ತು ಬಂದು ನಮ್ಮ ಪಾಪುಗೆ ಇವತ್ತಿಗೆ 2 ಮಂತ್ಸ್ ಕಂಪ್ಲೀಟ್ ಆಗಿ 3rd ಮಂತ್ಗೆ ಬೀಳ್ತಾ ಇದೆ. ಸೊ ಅವಳಿಗೆ ಸ್ವಲ್ಪ ರೆಡಿ ಮಾಡಿದ್ದೆ. ಅಂದರೆ ವೀರೇಶ್ ಒಂದು ಡ್ರೆಸ್ ತಂದಿದ್ರು, ಸೊ ಅದನ್ನು ಹಾಕಿ ರೆಡಿ ಮಾಡಿದ್ದೆ. ಒಂದು ವೀಡಿಯೋನೂ ತಗೊಂಡಿಲ್ಲ, ಬರೀ ಫೋಟೋಸ್ ಮಾತ್ರ ತಗೊಂಡಿದ್ದೆ. ಸೊ ನೋಡೋಣ ಆ ಡ್ರೆಸ್ ಯಾವುದು ಅಂತ ತೋರಿಸ್ತೀನಿ. ಐ ಥಿಂಕ್ ಪಾಪುನ ತೋರಿಸಲ್ಲ ಅನಿಸುತ್ತೆ. ನೋಡೋಣ ಡ್ರೆಸ್ ಯಾವುದು ಅಂತ ತೋರಿಸ್ತೀನಿ. ಸೊ ಯಾ, ಆ್ಯಂಡ್ ಇವತ್ತು ನಮ್ಮ ಡ್ಯಾಡಿದು ಬರ್ಡೇ. ಸೊ August 5th ಇವತ್ತು. ಆ್ಯಂಡ್ ನಮ್ಮ ಪಾಪು 2 ಮಂತ್ಸ್ ಕಂಪ್ಲೀಟ್ ಆಯಿತು. ನಮ್ಮ ಡ್ಯಾಡಿಗೆ 58 ಇಯರ್ಸ್ ಕಂಪ್ಲೀಟ್ ಆಗಿ 59 ರನ್ನಿಂಗ್ ಇವಾಗ. ಟೈಮ್ ಫ್ಲೈಸ್ ಸೋ ಫಾಸ್ಟ್ ಅಂತ ಅನಿಸುತ್ತಲ್ಲ. ಸೊ ನೋಡೋಣ ಇವತ್ತು ಹೆಂಗೆ ಹೋಗುತ್ತೆ ಅಂತ. ನಾನು ಆಲ್ರೆಡಿ ಟಿಫನ್ ಮಾಡಿ ಆಯಿತು. ಇವಾಗ ಆಲ್ಮೋಸ್ಟ್ 1:30 ಹತ್ತತ್ರ ಆಗಿದೆ. ಸೊ ಇವಾಗ ಸ್ನಾನ ಮಾಡ್ಕೊಂಡು ಬಂದೆ. ಪಾಪುಗೆ ಸ್ನಾನ ಮಾಡಿಸಿ ಮಲಗಿಸಿ ಈಗ ಸ್ನಾನ ಮಾಡಿಕೊಂಡು ನಾನು ಫ್ರೆಶ್ ಅಪ್ ಆಗಿ ಬಂದೆ. ಆ್ಯಂಡ್ ಇವತ್ತು ನಮ್ಮ ಮನೆಯಲ್ಲಿ ಫುಲ್ ಕ್ಲೀನಿಂಗ್ ನಡೀತಾ ಇದೆ ಬಿಕಾಸ್ ವರಮಹಾಲಕ್ಷ್ಮಿ ಹಬ್ಬ ಬರ್ತಿದ್ದಲ್ಲ. ಸೊ ಕರ್ಟನ್ಸ್ನೆಲ್ಲ ತೆಗೆದು ಹಾಕಿದ್ದಾರೆ. ಆ್ಯಂಡ್ ಅಡುಗೆ ಮನೆ ಕೂಡ ಕ್ಲೀನ್ ಮಾಡ್ತಾರೆ, ಅದನ್ನು ಕೂಡ ತೋರಿಸ್ತೀನಿ ಬನ್ನಿ. ಸೊ ಅಡುಗೆ ಮನೆ ಫುಲ್ಲು ಖಾಲಿ 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 ಖಾಲಿ, ಏನೂ ಇಲ್ಲ, ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಇನ್ನು. ಆ್ಯಂಡ್ ಪಾತ್ರೆಗಳೆಲ್ಲ ಇಲ್ಲಿದ್ದಾವೆ ನೋಡಿ, ಇಷ್ಟು ಪಾತ್ರೆಗಳು ಎಲ್ಲ ಕ್ಲೀನಿಂಗ್ ಮಾಡ್ತಾ ಇದ್ದಾರೆ. ಜೊತೆಗೆ ಪಾಪು ಮಲ್ಗ್ಯಾಳೆ, ಪಾಪು ಜೊತೆ ಫುಲ್ಲು ಇದನ್ನು ಕ್ಲೀನ್ ಮಾಡಬೇಕು. ರೂಮು ಮಾಡಿಲ್ಲ, ಬಿಟ್ಟು ಇಲ್ಲಿರೋ ಟೇಬಲ್ನ ಇಲ್ಲಿ ಹಾಕಿದ್ದೇವೆ. ಸೊ ಇವರಿಬ್ಬರು ಸೆಕ್ಯೂರಿಟಿ ಗಾರ್ಡ್ಸ್ ಅಂತೆ ನಮ್ಮ ಪಾಪಿಗೆ. ಸೊ ಇದೇ ಡ್ರೆಸ್ ಅವರಪ್ಪ ಆನ್ಲೈನಲ್ಲಿ ಬುಕ್ ಮಾಡಿದ್ದಿತ್ತು. ಅದನ್ನು ಹಾಕು ಅಂತಲೇ ಹೇಳ್ತಿದ್ರು. ಸೊ ಅದಕ್ಕೆ 2 ಮಂತ್ಸ್ ಬರ್ಡೇಗೆ ಹಾಕ್ತೀನಿ ಬಿಡಿ ಅಂತ ಅಂದ್ಬಿಟ್ಟು ಹೇಳಿದ್ದೆ. ಸೊ ಅದಕ್ಕೆ ಇವತ್ತು ಹಾಕೋಣ ಅಂತ ಅಂದ್ಬಿಟ್ಟು ಸ್ನಾನ ಮಾಡಿಸಿದ ತಕ್ಷಣ ಹಾಕಿ ಅವರಪ್ಪಂಗೆಲ್ಲ ವೀಡಿಯೋ ಕಾಲ್ ಮಾಡಿ ತೋರಿಸ್ದೆ. ಖುಷಿಪಟ್ಟರು ಅವರಂತೂ. ಸೊ ಗೈಸ್, ಈಗ ಪಾಪುದು ಪ್ಯಾಂಪರ್ಸ್ ಚೇಂಜ್ ಮಾಡ್ತಿದ್ದೆ. ಅವಾಗ ನೆನಪಾಯಿತು, ಒಬ್ಬರು ಕೇಳಿದರು ಯಾವುದು ಕಂಪ್ನಿ ಡೈಪರ್ಸ್ ಯೂಸ್ ಮಾಡ್ತೀರಾ, ರ್ಯಾಷಸ್ ಆಗಲ್ವಾ ಅಂತ ಅಂದ್ಬಿಟ್ಟು. ಇಲ್ಲ ಬಟ್ಟೆ ಯೂಸ್ ಮಾಡ್ತೀರಾ ಅಂತ ಅಂದ್ಬಿಟ್ಟು. ಬಟ್ಟೆ ನಾವು 1 ವೀಕು ಇಲ್ಲ ಅನ್ಸುತ್ತೆ, ಒಂದು 2-3 ಡೇಸನ್ನು ಯೂಸ್ ಮಾಡಿದ್ವಿ. ಅದಾದಮೇಲೆ ಫುಲ್ ಮಳೆ. ನಮ್ಮನೆ ಕಡೆ ಅಂತೂ ಒಣಗೋದು ಮಾತೇ ಇಲ್ಲ ಹೇಳ್ಬೇಕಂತಂದರೆ. ತುಂಬ ಲೇಟು ಒಣಗೋದು. ಆ್ಯಂಡ್ ಬಿಸಿಲು ಅಷ್ಟು ಬರೋದಿಲ್ಲ ಈ ಕಡೆಗೆ. ಸೊ ನಾವು ಅವತ್ತಿಂದ ಇವತ್ತಿನವರೆಗೂ ಡೈಪರ್ಸ್ನ ಯೂಸ್ ಮಾಡ್ತಿರೋದು. ಆ್ಯಂಡ್ ನಮ್ಮ ಅಕ್ಕ ಕೂಡ ಅದೇ ಸಜೆಸ್ಟ್ ಮಾಡಿದ್ದು, ಡೈಪರ್ ಯೂಸ್ ಮಾಡು, ಜೊತೆಗೆ ರ್ಯಾಶ್ ಕ್ರೀಮ್ ಯೂಸ್ ಮಾಡು. ಪ್ರತಿ ಸತಿ ಡೈಪರ್ ಚೇಂಜ್ ಮಾಡಿದಾಗ್ಲೂ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ನಮ್ಮ ಮಗುಗೆ ಇವತ್ತವರೆಗೂ ನಾವು ಅದನ್ನೇ ಹಾಕ್ತಿರೋದು ಅಂತ ಅಂದ್ಲು. ಸೊ ಅದಕ್ಕೆ ಅದನ್ನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇಲ್ಲ ಅಂತಂದರೆ ಒಣಗೋದಿಲ್ಲ ನಮ್ಮ ಮನೆ ಹತ್ರ, ಏನು ಪ್ರಾಬ್ಲಮ್ ಇಲ್ಲ. ಸೊ ನಾನು ಇವತ್ತು ತೋರಿಸ್ತೀನಿ ಯಾವ ಡೈಪರ್ ಯೂಸ್ ಮಾಡ್ತೀನಿ ಅಂತ ಅಂದ್ಬಿಟ್ಟು. ಆ್ಯಂಡ್ ರ್ಯಾಶ್ ಕ್ರೀಮ್ ಯಾವುದು ಯೂಸ್ ಮಾಡ್ತೀನಿ. ಆ್ಯಂಡ್ ರ್ಯಾಶ್ ಕ್ರೀಮ್ ಅಂತೂ ತುಂಬ ಚೆನ್ನಾಗಿದೆ. ಏನು ಒಂಚೂರು ಇವತ್ತವರೆಗೂ ಅವಳಿಗೆ ರ್ಯಾಷಸ್ ಆಗಿಲ್ಲ, ರೆಡ್ನೆಸ್ ಆಗಿಲ್ಲ. ಒಂದಿನ ಮಾತ್ರ ಆಗಿತ್ತು ಅನಿಸುತ್ತೆ ಅಷ್ಟೇ. ಸೊ ಅವತ್ತೇ ತರಿಸ್ಬಿಟ್ಟೆ ನಾನು ರ್ಯಾಶ್ ಕ್ರೀಮ್ನ. ಸೊ ಅವತ್ತಿಂದ ಏನೂ ಪ್ರಾಬ್ಲಮ್ ಇಲ್ಲ ಇವತ್ತರೆಗೂ. ಸೊ ನಾನು ಅದು ಯಾವುದು ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ಸೊ ನಾನು ಒಂದೇ ಯೂಸ್ ಮಾಡ್ತಿಲ್ಲ. ಇದು ಬಂದು ಟೆಡಿ ಅಂತ ಒಂದು ಬ್ರ್ಯಾಂಡು. ಇದು ಜನೌಷಧಿನಲ್ಲಿ ಸಿಗುತ್ತೆ ಈ ಬ್ರ್ಯಾಂಡು. ಆನ್ಲೈನಲ್ಲಿ ಸರ್ಚ್ ಮಾಡಿದ್ರು ಕೂಡ ಸಿಗುತ್ತೆ ಟೆಡಿ ಅನ್ನೋದು. ನಾನು ಇದ್ರ ಲಿಂಕ್ ಬೇಕಾದರೆ ಹಾಕ್ತೀನಿ.
ಸೊ ಇದು ಬಂದು 66 ಡೈಪರ್ಸ್ ಏನೋ ಬರುತ್ತೆ. 2 to 5 kgs ನ್ಯೂ ಬಾರ್ನ್ ಬೇಬಿಗೆ ಇದು ಡೈಪರ್ ಇರುವಂಥದ್ದು. ಸೊ ಇದ್ರ ಪ್ರೈಸ್ ಬಂದು ನನಗೆ ಅಷ್ಟು ನೆನಪಿಲ್ಲ, ಏನೋ ಒಂದು 400 450 ಏನೋ ಇರುತ್ತೆ. ಸೊ ಇದ್ರದ್ದು ನಾನು ಲಿಂಕ್ ಬೇಕಾದರೆ ಹಾಕ್ತೀನಿ. ಇದನ್ನು ಯೂಸ್ ಮಾಡ್ತೀನಿ. ಇಲ್ಲ ಅಂತಂದರೆ ಪ್ಯಾಂಪರ್ಸ್, ನೋಡಿ ಸ್ಟಾಕ್ ಇಟ್ಬಿಟ್ಟಿದ್ದೀನಿ ಪ್ಯಾಂಪರ್ಸ್ದು. ಸೊ ಆರ್ಡರ್ ಇದು ಏನದು ಆಫರ್ ಇದ್ದಾಗೆಲ್ಲ ಈ ಥರ ಆರ್ಡ್ರ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಆ್ಯಂಡ್ ಇಲ್ಲೂ ಕೂಡ ಪ್ಯಾಡ್ಸೇ ಇರೋದು ಪ್ಯಾಂಪರ್ಸ್ ಅಲ್ಲ, ಇದು ಯಾವುದೋ ಬೇರೆ ಬ್ರ್ಯಾಂಡ್ ಅನಿಸುತ್ತೆ, ಗೊತ್ತಿಲ್ಲ. ಓಪನ್ ಮಾಡಿದಾಗ ನಾನು ತೋರಿಸ್ತೀನಿ. ಅದು ಮಾತ್ರ ಪ್ಯಾಂಪರ್ಸು. ಸೊ ಅದು ಬಿಟ್ಟರೆ ಇದು. ಸೊ ಇದು ಟೆಡಿದು ಡೈಪರ್ಸ್ ಹೆಂಗಿರುತ್ತೆ ಅಂತಂದರೆ ಈ ಥರ ಸ್ಟಿಕ್ ಆನ್ ಡೈಪರ್ಸು. ಅದು ಮೋಸ್ಟ್ಲಿ ಪ್ಯಾಂಟಿ ಥರ ಬರುತ್ತೆ ಅನಿಸುತ್ತೆ. ಇದು ಸ್ಟಿಕ್ ಆನ್ದು ಈ ಥರ ಇರುತ್ತೆ. ಆ್ಯಂಡ್ ಇಲ್ಲಿ ಒಂದು ಯೆಲ್ಲೋ ಕಲರ್ ಲೈನ್ ಕಾಣ್ತಿದೆಯಲ್ಲ, ಸೊ ಇದು ಪಾಪು 1 ಮಾಡ್ತು ಅಂತಂದರೆ ಅದು ಇಲ್ಲಿ ಡಾರ್ಕ್ ಆಗೋ ಸ್ಟಾರ್ಟ್ ಆಗುತ್ತೆ. ಬ್ಲ್ಯಾಕ್ ಲೈನೋ ಅದು ಬ್ಲೂ ಲೈನೋ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಯೆಲ್ಲೋ ಲೈನ್ ಟರ್ನ್ ಆಗಿ. ಸೊ ಇದು ಕೂಡ ಚೆನ್ನಾಗಿದೆ. ಇದು ಯಾವುದೇ ರೀತಿಯಾದ ರ್ಯಾಷಸ್ ಏನೂ ಆಗಿಲ್ಲ. ಆ್ಯಂಡ್ ತುಂಬ ಚೆನ್ನಾಗಿ ಯೂಸ್ ಆಯಿತು. ಜೊತೆಗೆ ನಾನು ವೆಟ್ ವೈಪ್ಸ್ ಯಾವ್ದು ಯೂಸ್ ಮಾಡ್ತೀನೋ ಲಿಟಲ್ಸ್ ವೆಟ್ ವೈಪ್ಸ್ ಯೂಸ್ ಮಾಡ್ತಿದ್ದೀನಿ. ಸೊ ಅವಾಗಿಂದನೂ ಸ್ಟಾರ್ಟಿಂಗಿಂದನೂ ಇದನ್ನೇ ಯೂಸ್ ಮಾಡ್ತಿರೋದು ನಾನು. ಇದ್ರದ್ದು ಬೇಕಾದ್ರೆ ಲಿಂಕ್ನ ನಾನು ಹಾಕ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಆ್ಯಂಡ್ ರ್ಯಾಶ್ ಕ್ರೀಮ್ ಬಂದು ಟೆಡಿ ಬಾರ್ ರ್ಯಾಶ್ ಕ್ರೀಮ್ನ ಯೂಸ್ ಮಾಡ್ತೀನಿ. ಡೈಪರ್ ರ್ಯಾಶ್ ಕ್ರೀಮು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನಾನು ಆಲ್ಮೋಸ್ಟ್ ಒಂದು 1.5 ಮಂತಿಂದನೂ ಯೂಸ್ ಮಾಡ್ತಿದ್ದೀನಿ. ಸೊ ತುಂಬ ಚೆನ್ನಾಗಿದೆ. ಯಾರಿಗಾದರೂ ಬೇಕಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ತೊಗೊಳ್ಳಿ, ಓಕೆನಾ. ಈ ರ್ಯಾಶ್ ಕ್ರೀಮ್ ಹಾಕಿ ಪ್ರತಿ ಸತಿ ನಾನು ಡೈಪರ್ ಚೇಂಜ್ ಮಾಡಿದಾಗಲೂ ಈ ರ್ಯಾಶ್ ಕ್ರೀಮ್ ಹಾಕಿನೇ ಅವಳಿಗೆ ನೆಕ್ಸ್ಟ್ ಡೈಪರ್ನ ಹಾಕುವಂಥದ್ದು. ಸೊ ಟ್ರೈ ಮಾಡಿ ನೀವು ಕೂಡ, ಓಕೆನಾ. ಸೊ ಇದಿಷ್ಟು ಹೇಳಬೇಕಿತ್ತು. ನೆಕ್ಸ್ಟ್ ಮುಂದೆ ಬರೋ ವ್ಲಾಗ್ಸಲ್ಲಿ ನಾನು ಪಾಪುಗೆ ಯಾವ್ಯಾವ ಡ್ರಾಪ್ಸ್ ಹಾಕ್ತಿದ್ದೀನಿ, ಏನೇನು ಮೆಡಿಸಿನ್ಸ್ ತಂದಿಟ್ಕೊಂಡಿದ್ದೀನಿ, ಅಥವಾ ಅವಳಿಗೆ ಆಟ ಸಾಮಾನು ಏನೇನು ತಂದಿದ್ದೀನಿ ಅಂತ ತೋರಿಸ್ತೀನಿ. ಆ್ಯಂಡ್ ಅವಳು ಏನೇನು ಯೂಸ್ ಮಾಡ್ತಾಳೆ ಅದನ್ನೆಲ್ಲ ತೋರಿಸ್ತೀನಿ. ಆ್ಯಂಡ್ ಇನ್ನೊಂದು ವೀಡಿಯೋ ಮಾಡಬೇಕಿತ್ತು ನಾನು, ಇದು ಹಾಸ್ಪಿಟಲ್ ಬ್ಯಾಗ್ಗೆ ಅಂತ ಅಂದ್ಬಿಟ್ಟು ನಾನು ಏನೇನೋ ತೊಗೊಂಡಿದ್ನಲ್ಲ. ಸೊ ಅದರಲ್ಲಿ ಯಾವ್ದು ಯೂಸ್ ಆಯಿತು, ಯಾವ್ದು ಯೂಸ್ ಆಗಿಲ್ಲ, ಪಾಪುಗೂ ಅಷ್ಟೇ ಯಾವ್ದು ತೊಗೊಂಡಿದ್ದು ಯೂಸ್ ಆಯಿತು, ಯಾವ್ದು ತೊಗೊಂಡಿದ್ದು ಯೂಸ್ ಆಗಿಲ್ಲ ಅನ್ನೋದು ತೋರಿಸೋದಿತ್ತು. ಬಟ್ ಈಗ ಸದ್ಯಕ್ಕೆ ನೋಡಬೇಕು ಯಾವುದಾಗುತ್ತೆ ಏನೋ ಅಂತ ಅಂದ್ಬಿಟ್ಟು ವಿಡಿಯೋ ಮಾಡೋದಕ್ಕೆ. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಸೊ ನನ್ನೆಲ್ಲ ವಿಡಿಯೋಸ್ ನಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.